ಪರವಾಗಿಲ್ಲ ಅಕ್ಕ, ನಾನು ಯಾರ ಹತ್ರ ಹೋದ್ರೆ ನೋಟ್ಸ್ ಇಸ್ಕೋತೀನಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅಮ್ಮ ಹೇಗಿದ್ದಾರೆ? ಅಮ್ಮ ತುಂಬಾ ಚೆನ್ನಾಗಿದ್ದಾರೆ ಅಕ್ಕ. ಅಮ್ಮನ್ನು ಕರ್ಕೊಂಡು ಬರ್ಬೋದಾಗಿತ್ತಲ್ವಾ? ನಾನು ಅವ್ರನ್ನ ನೋಡ್ದೆ ತುಂಬಾ ದಿನಗಳಾಗೋಗ್ಬಿಟ್ಟಿದೆ. ಅದ್ ಹಾಗಲ್ಲ ಅಕ್ಕ, ಅಪ್ಪ ಇಲ್ಲಿ ಬಂದಾಗ ತುಂಬಾ ಅವಮಾನ ಆಯ್ತಂತೆ. ನಂಗದ್ ಕೇಳಿ ಸಖತ್ ಬೇಜಾರಾಯ್ತು. ಅಮ್ಮಂಗಿನ್ನೂ ಈ ವಿಚಾರ ಗೊತ್ತಿಲ್ಲ. ಅಪ್ಪ ಅಮ್ಮಯಿಂದ ಮುಚ್ಚಿಟ್ಟಿದ್ದಾರೆ. ಇನ್ ನಾನು ಬರ್ತೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವರು ಬರ್ಬೇಕು ಅಂತ ಹಠ ಮಾಡ್ತಾರೆ. ಇಲ್ಲಿ ಪರಿಸ್ಥಿತಿ ಹೇಗಿದೆಯೋ ಏನೋ, ಅದಕ್ಕೆ ನಾನು ಅವ್ರಿಗೆ ಹೇಳ್ದೆ ಒಬ್ಳೆ ಬಂದ್ಬಿಟ್ಟೆ. ಈಗ ನಮ್ಮ ಮನೆಯವ್ರಿಗೆಲ್ಲ ಅವಮಾನ ಮಾಡೋಷ್ಟು ಧೈರ್ಯ ಈ ಮನೆಯವ್ರಿಗೆ ಯಾರಿಗೂ ಇಲ್ಲ. ಆ ಥರ ಬಿಸಿ ಮುಟ್ಸಿದೀನಿ ಇವ್ರಿಗೆ. ಹಾಗಾದ್ರೆ ನಾನು ಇನ್ನೊಂದ್ಸತಿ ಬರ್ಬೇಕಾದ್ರೆ ಖಂಡಿತ ಅಮ್ಮನ ಜೊತೆಲಿ ಕರ್ಕೊಂಡ್ ಬರ್ತೀನಿ. ಅದಿತಿ, ನೀನ್ ನಿಜವಾಗ್ಲೂ ನನ್ನನ್ನು ನೋಡೋಕೆ ಈ ಮನೆಗೆ ಬಂದ್ಯಾ? ನಿನಗೆ ಯಾಕಕ್ಕ ಅನುಮಾನ? ನೀನನ್ನ ವಿಕಾಸ್ ಜೊತೆ ನೋಡ್ದೆ. ನೀನ್ ಯಾಕೆ ಅವನ ಜೊತೆ ತಿರ್ಗಾಡ್ತಾ ಇದೀಯಾ? ನಾನು ಯಾಕಕ್ಕ ಅವನ ಜೊತೆ ತಿರ್ಗಾಡ್ಲಿ? ಹಾಗಿದ್ರೆ ನಾನ್ ನಿನ್ನನ್ನ ಅವನ ಜೊತೆ ಬೈಕಲ್ಲಿ ಹೋಗಿದ್ ನೋಡಿದ್ನಲ್ಲ, ಅದ್ ಸುಳ್ಳ? ಅದ್ ಹಾಗಲ್ಲ ಅಕ್ಕ, ನಾನು ನಿಮ್ಮ ಊರಿಗೆ ಬರೋಣ ಅಂತಾನೆ ಹೊರಟೆ. ಯಾವ್ದು ಬಸ್ಸೇ ಸಿಗ್ಲಿಲ್ಲ. ಸರಿ ಅಂತ ಯಾವ್ದೋ ಆಟೋ ಹತ್ತಿದ್ರೆ ಆಟೋನು ಅರ್ಧದಲ್ಲೇ ಕೆಟ್ಟೋಯ್ತು. ಹಾಗಾಗಿ ನಾನು ಅಲ್ಲೇ ಇಳ್ಕೊಂಡೆ. ಬೇರೆ ಯಾವ್ದಾದ್ರು ಬಸ್ಸೋ ಅಥವಾ ವೆಹಿಕಲ್ ಬರುತ್ತೋ ಅಂತ ಕಾಯ್ತಾ ಇದ್ದೆ. ಆಗ ವಿಕಾಸ್ ಅವರೇ ಬಂದು ನನ್ನ ಮಾತಾಡ್ಸಿದ್ರು. ಬನ್ನಿ ಮನೆಗೆ ಡ್ರಾಪ್ ಮಾಡ್ತೀನಿ ಅಂದ್ರು. ನಾನು ಹ್ಞೂ ಅಂತ ಬಂದೆ. ತಪ್ಪಾ? ಅಲ್ಲ ಅದಿತಿ, ನಮ್ಮ ಮನೆ ಇರೋದು ಮೇನ್ ರೋಡಿಂದ ಈ ಕಡೆ. ನೀನ್ ಯಾಕೆ ಮೇನ್ ರೋಡಿಂದ ಲೆಫ್ಟ್ ತಗೊಂಡು ಆ ಕಡೆಗೆ ಹೋದೆ? ಓಹೋ ಅದಾ, ನಾವು ನಿಮ್ಮ ಮನೆ ಕಡೆನೇ ಬರ್ತಿದ್ವಿ. ದಾರಿಲಿ ಬರ್ತಾ ಈ ಊರು ಎಷ್ಟು ಚೆನ್ನಾಗಿದೆ ಅನಿಸ್ತು. ನಿಮ್ಮ ಊರು ತುಂಬ ಚೆನ್ನಾಗಿದೆ ಅಂತ ಅವ್ರಿಗೆ ಹೇಳಿದೆ. ಅದಕ್ಕೆ ವಿಕಾಸ್ ಅವರೇ ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ್ರು. ಅಷ್ಟೇ ಅಕ್ಕ. ಅಷ್ಟೇನಾ? ಯಾಕಕ್ಕ ಹೀಗೆ ಕೇಳ್ತಾ ಇದೆಯಾ? ನೋಡು, ಇದು ಹಳ್ಳಿ. ಈ ಥರ ಹುಡುಗನ ಜೊತೆ ತಿರ್ಗಾಡ್ತಾ ಇದ್ರೆ ಜನ ತಪ್ಪು ತಿಳ್ಕೊತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದು ಬೇಡ. ಸರಿ ಅಕ್ಕ. ಆಯ್ತು, ಬಾ ಒಳಗೆ ಹೋಗೋಣ.